ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ತೆಂಗಿನ ತುರಿನ ಉಪಯೋಗಿಸಾಗಿದ್ದೆ. ತೆಂಗಿನ ತುರಿ ಹಾಕೋಕ್ಕಿಂತಲೂ ಹೆಚ್ಚಿಗೆ ರುಚಿಯಾಗಿಪ್ಪಂತ ಒಂದು ಚಟ್ನಿ ರೆಸಿಪಿನ ತಗೊಂಬಂದೆ. ಸಾಮಾನ್ಯವಾಗಿ ನಾವು ಇಡ್ಲಿ ಮಾಡಿದಾಗ ಚಟ್ನಿ ರುಚಿ ಇಲ್ಲಗಿದ್ರೆ ಇಡ್ಲಿ ಖಾಲಿ ಆಗ್ತಿಲ್ಲ, ಇಡ್ಲಿ ಹಾಗೇನೆ ಇರ್ತು. ಅದಕ್ಕೋಸ್ಕರ ಈ ರೀತಿ ಒಂದು ಸೂಪರ್ ಟೇಸ್ಟಿಯಾಗಿಪ್ಪಂಥ ಚಟ್ನಿ ಮಾಡಿಕೊಂಡ್ರೆ ಇಡ್ಲಿ ಖಾಲಿ ಆಗೋದೇ ನಗೋಕ್ಕೆ ಗೊತ್ತಾಗ್ತಿಲ್ಲ. ಹಾಗಾದರೆ ಈ ಸೂಪರ್ ಟೇಸ್ಟಿ ಚಟ್ನಿ ಮಾಡೋದು ನೋಡುವ. ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ 2ರಿಂದ 3 ಒಂದು ದೊಡ್ಡ ಸೈಜಿನ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇದನ್ನು ಹಾಕಿ 2 ನಿಮಿಷ ಇದನ್ನು ಮಿಕ್ಸ್ ಮಾಡಿ. 2 ನಿಮಿಷ ಇದು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮೊದಲೇ ಬಿಡಿಸಿಟ್ಕೊಂಡಂಥ 3ರಿಂದ 4 ಎಸಳು ಬೆಳ್ಳುಳ್ಳಿನೂ ಸಹ ಹಾಕಿ. 2ರಿಂದ 3 ಬೆಳ್ಳುಳ್ಳಿ ಹಾಕಿದ್ರೆ ಸಾಕಾಗ್ತು. 4ರಿಂದ 5 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿ. ನೀವು ಖಾರ ಏನಾದರೂ ಜಾಸ್ತಿ ಬೇಕೋಳಾದರೆ ಇನ್ನೂ ಬೇಕಾದರೆ 3-4 ಹಸಿಮೆಣಸು ಹೆಚ್ಚಿಗೆ ಹಾಕೊಳ್ಳಡ್ಡಿಲ್ಲ. ಬಟ್ ಇದು ಮೀಡಿಯಮ್ ಖಾರ ಆಗ್ತು. ಈಗ ಎಲ್ಲವನ್ನು ಸಹ ಸರಿಯಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಅಪ್ಪಲ್ಲಿವರೆಗೂ ಈ ರೀತಿಯಾಗಿ ಕೈ ಆಡಿಸ್ತಾನೇ ಇರೋ. ಕೆಲವೊಂದು ಚಟ್ನಿ ನನಗೆ ಹೋಟ್ಲಲ್ಲಿ ತಿಂದಿರ್ತ, ಆದರೆ ಅದಕ್ಕೆ ಎಂತ ಹಾಕ್ತಾ ಹೇಳಿ ಗೊತ್ತೇ ಆಗ್ತಿಲ್ಲ. ಆದರೆ ಈ ರೀತಿ ಚಟ್ನಿ ಮಾಡಿ ನೋಡಿ, ನಿಮಗೆ ಹೋಟ್ಲಲ್ಲಿ ತಿಂದಕ್ಕಿಂತಲೂ ಹೆಚ್ಚಿಗೆ ಇದು ಒಂಥರ ರುಚಿ ಆಗ್ತು. ಮತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತ. ಈಗ ಮಕ್ಕಕ್ಕಂತೂ ಈ ರೀತಿ ಚಟ್ನಿ ಮಾಡಿಬಿಟ್ರೆ ಆರಾಮಾಗಿ ಇಡ್ಲಿ ದೋಸೆ ಎಲ್ಲ ತಿಂದು ಮುಗಿಸ್ಬಿಡ್ತಾವೆ ನೋಡಿ. ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಯಿತು, ಇಷ್ಟಾದರೆ ಸಾಕು. 4ರಿಂದ 5 ಕರಿಬೇವಿನ ಸೊಪ್ಪು, ಅರ್ಧ ಕಪ್ ಪುಟಾಣಿ ಅಂದರೆ 2 ಟೇಬಲ್ ಸ್ಪೂನು, ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಚೂರು ಹಾಕಿದ್ರೆ ಸಾಕಾಗ್ತು. ಇದನ್ನೆಲ್ಲ ಸ್ವಲ್ಪ ಈ ರೀತಿ ಹುರ್ಕೊಳ್ಳಿ. 1 ಸ್ಪೂನ್ ಕಲ್ಲುಪ್ಪು ಹಾಕಿದ್ರೇ ಎಲ್ಲ ಚಟ್ನಿಗೂ ಚಲೋ ಆಗ್ತು. 1 ಕಪ್ ಹುರಿದು ಸಿಪ್ಪೆ ತೆಗೆದ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಹುರಿದೇನು ಬೇಡ, ಮೊದಲೇ ಹುರಿದಾಯ್ದು. ಇದನ್ನು ಹತ್ರ ಮೊದಲೇ ಆಲ್ರೆಡಿ ಹುರಿದು ಸಿಪ್ಪೆ ತೆಗೆದು ಶೇಂಗಾ ಇದ್ದದ್ರಿಂದ ಇದನ್ನು ಹಾಕಿದ್ದೆ ನಾನು. ಈಗ ಇದನ್ನು ತಣ್ಣುಲ್ ಬಿಟ್ಬಿಡಿ. ಪೂರ್ತಿ ಆರಿದ ನಂತರ ಈ ಮಿಕ್ಸ್ಚರನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಬೀಸ್ಕೊಬರೋ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಯಾವುದೂ ಹಾಕೋದಿಲ್ಲ, ಸ್ವಲ್ಪ ಕರ್ಬೇವಿನ ಸೊಪ್ಪು ಮಾತ್ರ ಹಾಕಿದ್ದ. ಆದ್ರೂ ಈ ಚಟ್ನಿ ಎಷ್ಟು ರುಚಿಯಾಗಿ ತಗೋತಿದ್ದ. ಈಗ ನೋಡಿ, ಈಗ ನೀರು ಹಾಕಿ ಸ್ವಲ್ಪ ಬೀಸ್ಕೊಬಂದೆ ನೋಡಿ. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋ. ಒಗ್ಗರಣೆ ಇಲ್ಲಗಿದ್ರೆ ಅಷ್ಟು ಚಲೋ ಆಗ್ತಿಲ್ಲ ಚಟ್ನಿ. ಇದು ನಾನು ಮಾಡೋದು ಗಟ್ಟಿ ಚಟ್ನಿ ಆಗೋದ್ರಿಂದ ನಾನು ಜಾಸ್ತಿ ನೀರು ಹಾಕ್ತಿಲ್ಲ. ನಿಂಗೋ ಬೇಕಾದರೆ ಇದನ್ನೇ ನೀರು ಚಟ್ನಿ ಥರನೂ ಮಾಡ್ಕೊಳ್ಳಕ್ಕು. ಈಗ ನಾನು ತೆಂಗಿನ ಎಣ್ಣೆನ ಯೂಸ್ ಮಾಡ್ತಿದ್ದೆ. ತೆಂಗಿನ ಎಣ್ಣೆ ಕಾದ ನಂತರ ಸಾಸಿವೆ, ಒಂದು ಸ್ವಲ್ಪ ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಒಗ್ಗರಣೆಗೆ ಹಾಕಿ ಈ ಚಟ್ನಿಗೆ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ಇರ್ತಕ್ಕಂಥ ಚಟ್ನಿ ರೆಡಿ.